ಮತ್ತೊಂದು ಕಡೆ ನಟ ದರ್ಶನ್ ವಿರುದ್ಧ ಇಂಥ ಗಂಭೀರ ಆರೋಪ ಕೇಳೋಕ್ ಸಿಕ್ಕ ನಂತರದಲ್ಲಿ ದರ್ಶನ್ ಅವರನ್ನ ಬ್ಯಾನ್ ಮಾಡಬೇಕು ಅನ್ನುವ ಆಗ್ರಹ ಕೂಡ ಮುನ್ನೆಲೆಗೆ ಬಂದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ್ದಾರೆ ಇಂದ್ರಜಿತ್ ಲಂಕೇಶ್. ಬ್ಯಾನ್ ಮಾಡೋದಂದೇ ಪರಿಹಾರ ಅಲ್ಲ, ಮೊದಲು ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಮಂಡ್ಯದಲ್ಲಿ ನಿರ್ದೇಶಕ ಇಂದ್ರಜಿತ್ ಹೇಳಿಕೆ ನೀಡಿದ್ದಾರೆ. ಚಿತ್ರರಂಗದಲ್ಲಿ ಬ್ಯಾನ್ ಒಂದೇ ಪರಿಹಾರ ಅಲ್ಲ, ಬ್ಯಾನ್ ಮಾಡಿಬಿಟ್ರೆ ಎಲ್ಲ ಸರಿ ಹೋಯ್ತು ಅಂತಲೂ ಅಲ್ಲ, ನಟರನ್ನ ಬ್ಯಾನ್ ಮಾಡೋಕ್ ಹೋಗ್ಬಾರ್ದು. ಮೊದಲು ರೇಣುಕಾ ಕೊಲೆಯನ್ನ ಚಿತ್ರರಂಗ ಖಂಡಿಸಬೇಕು, ಆ ಕುಟುಂಬಕ್ಕೊಂದು ನ್ಯಾಯ ಸಿಗೋ ಹಾದಿಯಲ್ಲಿ ನಡ್ಕೊಳ್ಬೇಕು ಅಂತ ಹೇಳಿ ಮಾತನಾಡಿದ್ದಾರೆ. ಇವಾಗಲೂ ಹೇಳ್ತಾ ಇದ್ದೀನಿ, ಇಡೀ ಚಿತ್ರರಂಗ ಈ ಒಂದು ಕೊಲೆನ ಖಂಡಿಸಬೇಕು. ರೇಣುಕಾ ಸ್ವಾಮಿಯವರ ಧರ್ಮಪತ್ನಿಗೆ ನ್ಯಾಯ ಕೊಡಿಸ್ಬೇಕು. ಇನ್ಫ್ಯಾಕ್ಟ್ ಎಲ್ಲ ಸೇರಿ ಬೇಕಾದ್ರೆ ರೇಣುಕಾ ಸ್ವಾಮಿಯ ಹೆಂಡತಿಯ ಹೆಸರಲ್ಲಿ ಒಂದು ಶೋ ಮಾಡಿ ಅವ್ರಿಗೊಂದು ಸ್ವಲ್ಪ ಆರ್ಥಿಕವಾಗಿ ಸಹಾಯ ಮಾಡಬೇಕು. ಅವರ ಮಗನ ಭವಿಷ್ಯಕ್ಕೆ ಮಗಳ ಭವಿಷ್ಯಕ್ಕೆ ಒಂದು ಸ್ವಲ್ಪ ಆರ್ಥಿಕವಾಗಿ ಹೆಲ್ಪ್ ಮಾಡಬೇಕು. ಆವಾಗ ಅವ್ರಿಗೆ ನ್ಯಾಯ ಸಿಗುತ್ತೆ. ಯಾಕೆ ಅಂತಂದರೆ ಆ ಮಗು ಇನ್ನೂ ಹುಟ್ಟೇ ಇಲ್ಲ ರೀ, ಅದಕ್ಕಾಗಲೇ ಭವಿಷ್ಯ ಕಟ್ಬಿಟ್ಟಿದ್ದೀರ. ಅವ್ರ ತಂದೆ ಆಗಲೇ ಸತ್ತೋದ, ಅನಾಥನ ಮಾಡಿದ್ರಿ. ಈಗ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು, ಅವ್ರಿಗೆ ಕೊಡ್ಬೇಕು, ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ತೀನಿ ಈ ಒಂದು ಸಂದರ್ಭದಲ್ಲಿ. ಇಲ್ಲ, ಬ್ಯಾನ್ ಮಾಡಿದ್ರೆ, ಬ್ಯಾನ್ ಅನ್ನೋ ವರ್ಡು ತುಂಬ ಶಬ್ದ ಇದೆಯಲ್ಲ, ಆ ಬ್ಯಾನ್ ಅನ್ನೋ ವರ್ಡು ಅದು ಯಾರೂ ಉಪಯೋಗಿಸ್ಕೋಬಾರ್ದು. ಆದರೆ ನಾನು ಹೇಳ್ತೀನಿ, ಇದೇ ಒಂದು ಸಂದರ್ಭದಲ್ಲಿ ಯಾರಿಗೂ ಬ್ಯಾನ್ ಮಾಡಬಾರ್ದು. ಅದು ಈ ಹಿಂದೆ ಮಹಿಳೆಯರಿಗೆ ಬ್ಯಾನ್ ಮಾಡಿದ್ರು, ಅದೇ ಮಾಡಬಾರ್ದಿತ್ತು. ಫಸ್ಟ್ ಆಫ್ ಆಲ್ ಮಹಿಳೆಯರಿಗೆ ಬ್ಯಾನ್ ಮಾಡಿದ್ರು, ನೀವು ಕೇಳ್ತೀರಾ ಪುರುಷರಿಗಾಗಿ ಮಾಡ್ತಾಯಿಲ್ಲ ಅಂತ. ಬ್ಯಾನ್ ಅನ್ನೋದೇ ಮಾಡಬಾರ್ದು ಯಾರಿಗೂ. ಯಾಕೆಂದರೆ ಕೋರ್ಟಲ್ಲಿ ಯಾರಿಗೂ ಕೆಲಸ ಇಲ್ಲದೆ ಇರಬಾರ್ದು ಅಂತಲೇ ಹೇಳುತ್ತೆ. ಒಂದು ನ್ಯಾಯಾಧೀಶರು, ನ್ಯಾಯಾಲಯ ಯಾರಿಗೇ ಆದರೂ ಕೆಲಸ ಮಾಡಬೇಡಿ ಅನ್ನೋ ಒಂದು ಆರ್ಡರ್ ಕೊಡಲ್ಲ. ಪ್ರತಿಯೊಬ್ಬರು ಅವ್ರು ಜೀವಿಸೋದಕ್ಕೆ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ನ್ಯಾಯಾಲಯದಲ್ಲಿ ಇದು ಒಂದು ರೂಲ್. ಅದು ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಬೇರೆ ಸಾಕಷ್ಟು ನಟರಿದ್ದಾರೆ, ಕನ್ನಡ ಇಂಡಸ್ಟ್ರಿನ ಬೆಳೆಸ್ತಾರೆ, ಹಿಂದೆ ಬೆಳೆಸಿದ್ದಾರೆ. ರಾಜ್ಕುಮಾರ್ ಅವರು ಬೆಳೆಸಿದ್ದಾರೆ, ಡಾಕ್ಟರ್ ವಿಷ್ಣುವರ್ಧನ್ ಅವರು ಬೆಳೆಸಿದ್ದಾರೆ, ನಮ್ಮ ಮಂಡ್ಯದ ಗಂಡು ಅಂಬರೀಷ್ ಅವರು ಬೆಳೆಸಿದ್ದಾರೆ. ನಾವೆಲ್ಲ ಅವ್ರಿಗೆ ಅಭಿಮಾನಿಗಳು. ಬೆಳೆಸ್ತಾರೆ, ಈ ಮುಂದೆ ಯುವಕರು ಬೆಳೆಸ್ತಾರೆ, ಯುವ ಪ್ರತಿಭೆಗಳಿದ್ದಾರೆ, ಅವರೆಲ್ಲ ಬೆಳೆಯುತ್ತೆ. ಒಬ್ಬರಿಂದ ಯಾವತ್ತೂ ಕನ್ನಡ ಚಿತ್ರರಂಗ ಬೆಳೆಯಲ್ಲ, ಉಳಿಯಲ್ಲ, ಬೀಳಲ್ಲ. ರೇಣುಕಾಸ್ವಾಮಿಯ ಹತ್ಯೆ ಅತ್ಯಂತ ಅಮಾನವೀಯ, ಇದನ್ನ ನಾಗರಿಕ ಸಮಾಜ ಬೆಂಬಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆಯನ್ನ ಬಲವಾಗಿ ಖಂಡಿಸಿದ್ದಾರೆ. ಈ ಕೃತ್ಯವನ್ನ ಪ್ರತಿಯೊಬ್ಬರು ಕೂಡ ಖಂಡಿಸಬೇಕು. ಅಷ್ಟೇ ಅಲ್ಲ, ರೇಣುಕಾಸ್ವಾಮಿ ಪತ್ನಿಗೆ ಸರ್ಕಾರಿ ನೌಕರಿ ಕೊಡಬೇಕು ಅಂತ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಸ್ವಾಮಿಯವರ